ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನೀಗ ನಿಮಗೆ ಆ ಆ್ಯಪ್ ಯಾವುದು ಅನ್ನೋದನ್ನ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಆ ಫ್ರೆಂಡ್ಸ್, ಈ ಆ್ಯಪ್ ಬಂದುಬಿಟ್ಟು ಯಾವುದು ಅಂದರೆ ಚಾಟ್ ಜಿ ಪಿ ಟಿ. ಈ ಆ್ಯಪನ್ನು ನೀವು ಆರಾಮಾಗಿ ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್, ನಾನೀಗ ನೋಡಿ ಚಾಟ್ ಜಿ ಪಿ ಟಿನ ಓಪನ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಯಾವ ರೀತಿ ವೀಡಿಯೋದು ಟೈಟಲ್ಲು, ಟ್ಯಾಕ್ಸ್, ಡಿಸ್ಕ್ರಿಪ್ಷನ್ ಎಲ್ಲ ವೈರಲ್ ಆಗುವಂಥದ್ದನ್ನ ಯಾವ ರೀತಿ ಕೇಳೋದು ಅಂತ. ಇದರಲ್ಲಿ ನೀವೇನು ಟೈಪ್ ಮಾಡಬೇಕಂತ ಇಲ್ಲ. ಇಲ್ಲೊಂದು ಮೈಕ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಅದನ್ನ ಪ್ರೆಸ್ ಮಾಡಿಕೊಂಡು ನೀವೇನನ್ನು ಹೇಳಬೇಕು, ಏನು ಸರ್ಚ್ ಮಾಡಬೇಕು, ಇಲ್ಲಾಂದರೆ ಯಾವುದ್ರ ಬಗ್ಗೆ ತಿಳ್ಕೊಳ್ಬೇಕು ಅದನ್ನು ನೀವು ಆರಾಮಾಗಿ ತಿಳ್ಕೊಳ್ಬೋದು. ಇದರಲ್ಲಿ ಟೈಟಲ್ ಏನಾದರೂ ಬೇಕು ಅಂದ್ರೂ ಕೇಳ್ಬೋದು. ಓಕೆನಾ ಫ್ರೆಂಡ್ಸ್, ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಎಕ್ಸಾಂಪಲ್ಗೆ ನನ್ನೊಂದು ವೀಡಿಯೋದು ಟೈಟಲನ್ನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಟೈಟಲ್ ಏನಿದೆ ಅದನ್ನು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಈಗ ನಾನು ನೋಡಿ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ಗೆ ತೋರಿಸ್ತೀನಿ. ಈಗ ನಾನು ನಂದು ವೈಟಿ ಸ್ಟುಡಿಯೋಗೆ ಬಂದುಬಿಟ್ಟು ನಾನೊಂದು ವೀಡಿಯೋದು ಟೈಟಲನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇಲ್ಲಿಂದ ನಾನೊಂದು ಟೈಟಲ್ನ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಕಾಪಿ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಚಾಟ್ ಜಿ ಪಿ ಟಿಯಲ್ಲಿ ಬಂದುಬಿಟ್ಟು ನಾನಿಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಈ ಟೈಟಲ್ನ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ನೋಡಿ ಸಿಂಪಲಾಗಿ ನೀವು ಟೈಪ್ ಕೂಡ ಮಾಡ್ಬೋದು, ಇಲ್ಲಾಂದರೆ ನೀವು ಕೇಳ್ಬೋದು. ಓಕೆನಾ, ಸ್ಪೀಕರ್ ಅದು ಮೈಕ್ ಏನಿದೆ ಅದನ್ನು ಪ್ರೆಸ್ ಮಾಡ್ಕೊಂಡು ನೀವು ಕೇಳ್ಬೋದು. ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಈ ಟೈಟಲ್ ಹೇಗಿದೆ ಹೇಳಿ ಅಂತ ಕೇಳ್ತೀನಿ. ಓಕೆನಾ, ಈ ಟೈಟಲ್ ಹೇಗಿದೆ ಹೇಳಿ. ಜಸ್ಟ್ ನಮ್ಮದು ವೀಡಿಯೋದು ಟೈಟಲ್ ಏನಿದೆ ಅದನ್ನು ಈ ರೀತಿ ಹಾಕಿಬಿಟ್ಟು ನಾವು ಕೇಳಿದ್ರೆ ಸಾಕು. ನೋಡಿ, ಈಗ ನನಗೆ ಅದರ ರಿಲೇಟೆಡ್ 2-3 ಟೈಟಲನ್ನು ಸಜೆಸ್ಟ್ ಮಾಡಿದೆ. ಓಕೆನಾ, ಈ ಟೈಟಲ್ ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾವು ನಮ್ಮದು ವೈಟಿ ಸ್ಟುಡಿಯೋ ಹೋಗ್ಬಿಟ್ಟು ಪೇಸ್ಟ್ ಮಾಡೋದ್ರಿಂದ ನಮ್ಮದು ವೀಡಿಯೋಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಓಕೆನಾ, ಈಗ ನನಗೆ 3 ಟೈಟಲ್ನ ಸಜೆಸ್ಟ್ ಮಾಡಿದೆ. ಇದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ಈಗ ನೋಡಿ, ಇಲ್ಲಿಂದ ನಾನು ಈ ಫಸ್ಟ್ ಒನ್ ಏನಿದೆ ಇದನ್ನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಇಲ್ಲಿಂದ ಕಾಪಿ ಮಾಡಿಕೊಂಡು ಬ್ಯಾಕ್ ಹೋಗಿಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ವೈಟಿ ಸ್ಟುಡಿಯೋದಲ್ಲಿ ನಾನೇನು ಟೈಟಲ್ ಹಾಕಿದ್ದೀನಿ ಇದನ್ನು ರಿಮೂವ್ ಮಾಡಿಕೊಂಡು ಈ ಟೈಟಲನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ, ಈ ಟೈಟಲ್ನ ಪೇಸ್ಟ್ ಮಾಡಿ ಇಲ್ಲಿಂದ ಸೇವ್ ಮಾಡ್ತಾಯಿದ್ದೀನಿ. ಈ ರೀತಿ ವೈರಲ್ ಆಗಿರುವಂತಹ ಟೈಟಲ್ಸ್, ಟ್ಯಾಗ್ಸ್ ಎಲ್ಲದನ್ನೂ ಕೊಡುತ್ತೆ. ಈಗ ನೋಡಿ, ನಾನು ಟೈಟಲ್ ಆಯ್ತಲ್ವಾ, ನಾನೀಗ ಡಿಸ್ಕ್ರಿಪ್ಷನ್ ಬರೆದು ಕೊಡಿ ಅಂತ ಕೇಳ್ತೀನಿ. ಡಿಸ್ಕ್ರಿಪ್ಷನ್ ಬರೆದು ಕೊಡಿ. ಈಗ ನೋಡಿ, ಅಲ್ಲಿ ಕೇಳಿದ ತಕ್ಷಣ ಇಲ್ಲಿ ನಿಮ್ಮ ಟೈಟಲ್ಗೆ ಸರಿಯಾದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ ಅಂತ ಕೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಡಿಸ್ಕ್ರಿಪ್ಷನ್. ಈಗ ನೋಡಿ, ನನಗೆ ಡಿಸ್ಕ್ರಿಪ್ಷನ್ ಕೂಡ ಬರೆದು ಕೊಟ್ಟಿದ್ದಾರೆ. ನಿಮ್ಮ ಟೈಟಲ್ಗೆ ಸರಿಯಾದ ಡಿಸ್ಕ್ರಿಪ್ಷನ್ ಬರೆದು ಕೊಟ್ಟಿದ್ದೇನೆ ಅಂತ ಹೇಳಿ ಇಲ್ಲಿ ನೋಡಿ, ಇಷ್ಟು ಡಿಸ್ಕ್ರಿಪ್ಷನ್ ಬರೆದು ಕೊಟ್ಟಿದ್ದಾರೆ. ನನ್ನ ಟೈಟಲ್ಗೆ ಸೇಮ್ ಆಗಿ ಆಗುವಂಥದ್ದು. ನಿಮ್ಮ ಟೈಟಲ್ ಯಾವ ರೀತಿ ಇರುತ್ತೆ ಆ ಟೈಟಲ್ಗೆ ಅವರು ಅದೇ ರೀತಿಯ ಡಿಸ್ಕ್ರಿಪ್ಷನ್ನ ಬರೆದು ಕೊಡುತ್ತೆ. ಓಕೆನಾ, ಈ ವಿಡಿಯೋದಲ್ಲಿ ನಿಮಗೆ ಸಿಗೋದು ಯೂಟ್ಯೂಬ್ ವ್ಯೂಸ್ ಹೆಚ್ಚಿಕೊಳ್ಳುವ ಸಿಂಪಲ್ ಟಿಪ್ಸ್, ಬಿಗಿನರ್ಸ್ ಮಾಡೋ ಕಾಮನ್ ಮಿಸ್ಟೇಕ್ಸ್, ವ್ಯೂ ಬೂಸ್ಟ್ ಹಾಗೂ ಎಫೆಕ್ಟಿವ್ ಮೆಥಡ್ಸ್. ಇಷ್ಟು ಬರೆದು ಕೊಟ್ಬಿಟ್ಟು ಇಲ್ಲಿ ನೋಡಿ, ಈ ವಿಡಿಯೋ ಕಂಪ್ಲೀಟ್ ನೋಡಿ ಮತ್ತು ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳಿ ಅಂತ ಕೂಡ. ನಾವು ಇದೆಲ್ಲ ಸೆಂಟೆನ್ಸ್ನ ಬರೆಯೋಕ್ಕೆ ನಮಗೆ ಟೈಮೇ ಇರಲ್ಲ. ಈಗ ನೋಡಿ, ಇದೆಷ್ಟು ಆರಾಮಾಗಿ ಬರೆದು ಕೊಟ್ಟಿದೆ. ಈ ರೀತಿಯೆಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಾವು ಬರೆಯೋದ್ರಿಂದ ನಮ್ಮದು ವಿಡಿಯೋದ ರೀಚ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ, ಮತ್ತು ನಮ್ಮದು ವಿಡಿಯೋಗೆ ಬೇಗ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಈಗ ನೋಡಿ, ನಾನು ಇದನ್ನು ಇಲ್ಲಿಂದ ಕಾಪಿ ಮಾಡಿಕೊಂಡು ವೈಟಿ ಸ್ಟುಡಿಯೋದಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಅಲ್ಲಿಂದ ಡಿಸ್ಕ್ರಿಪ್ಷನ್ ಏನು ಬರೆದು ಕೊಟ್ಟಿದ್ರು ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿದೆ. ಓಕೆನಾ, ಈಗ ನನಗೆ ಹ್ಯಾಶ್ಟ್ಯಾಗ್ಗಳು ಇಲ್ಲಿ 1 2 3 4 5 ಹ್ಯಾಶ್ಟ್ಯಾಗ್ ಬರೆದು ಕೊಟ್ಟಿದ್ದಾರೆ. ನಾನು ಇನ್ನೂ ಹ್ಯಾಶ್ಟ್ಯಾಗ್ನ ಕೇಳ್ತೀನಿ. ನೋಡಿ, ಈಗ ನಮ್ಮದು ಡಿಸ್ಕ್ರಿಪ್ಷನ್ ಆದಮೇಲೆ ನಾನು ನಿಮಗೆ ಇದಕ್ಕೆ ಟ್ಯಾಗ್ಸ್, SEO ಕೀವರ್ಡ್ಸ್ ಕೂಡ ಬರೆಯಬೇಕಾ ಅಂತ ಅವರೇ ಅದರಲ್ಲೇ ಕೇಳುತ್ತೆ. ಓಕೆನಾ, ಈಗ ನಿಮಗೇನು ಬೇಕು, ಕೀವರ್ಡ್ಸ್ ಬೇಕಲ್ವಾ, SEO ಟ್ಯಾಗ್ಸ್ ಅಥವಾ ಟ್ಯಾಗ್ಸನ್ನು ಕೇಳೋಣ. ಟ್ಯಾಗ್ಸ್ ಬರೆದು ಕೊಡಿ. ಟ್ಯಾಗ್ಸ್ ಬರೆದು ಕೊಡಿ.
ನೋಡಿ ಇಲ್ಲಿ ನಿಮಗೆ ಜಸ್ಟ್ ಸೆಕೆಂಡಲ್ಲಿ ಟ್ಯಾಗ್ಸ್ ಕೂಡ ಬರೆದು ಕೊಟ್ಟಿದ್ದಾರೆ. ಈಗ ನೀವೇನು ಮಾಡಬೇಕು, ಈ ಡಾಟ್ ಏನಿರುತ್ತಲ್ವ ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಕಾಪಿ ಮಾಡಿಕೊಂಡು ಹೀಗೆ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ತೋರಿಸ್ತೀನಿ. ಇಲ್ಲಿಂದ ಬ್ಯಾಕ್ ಹೋಗಿಬಿಟ್ಟು YT ಸ್ಟುಡಿಯೋಗೆ ಹೋಗೋಣ. ಈಗ ನೋಡಿ ನಮಗೇನು ಕೀವರ್ಡ್ಸ್ ಕೊಟ್ರಲ್ಲ ಅದನ್ನು ನಾನು ಕಾಪಿ ಮಾಡಿದ್ದೀನಿ. ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿದೆ ಡಿಸ್ಕ್ರಿಪ್ಷನಲ್ಲಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಇಲ್ಲಿ ಯುವರ್ ಕ್ವರೀಸ್ ಅಂತ ಹಾಕಿಬಿಟ್ಟು ಇಲ್ಲೊಂದು ಹ್ಯಾಂಡ್ ಸಿಂಬಲನ್ನು ಹಾಕಿಬಿಟ್ಟು ಈ ರೀತಿ ನೀವು ಡಿಸ್ಕ್ರಿಪ್ಷನ್ನ ರೆಡಿ ಆಯ್ತು. ಈಗ ನಮ್ಮದು ಟೈಟಲ್ ಸಿಕ್ತು, ಟ್ಯಾಗ್ಸ್ ಸಿಕ್ತು ನಮಗೆ ಬಂದುಬಿಟ್ಟು. ಇದು ಕೀವರ್ಡ್ಸ್ ಕೂಡ ಸಿಕ್ತಲ್ವಾ, ಕೀವರ್ಡ್ಸೇ ಟ್ಯಾಗ್ಸು ಆಯಿತು. ಹ್ಯಾಶ್ಟ್ಯಾಗ್ಸ್ ಕೂಡ ಸಿಕ್ಕಿದೆ. ನಿಮಗಿಲ್ಲ ಇದಿಷ್ಟೇ ಹ್ಯಾಶ್ಟ್ಯಾಗ್ಸು ಸಾಕಾಗಲ್ಲ ಅನ್ನೋದಾದರೆ ಇನ್ನೂ ಹ್ಯಾಶ್ಟ್ಯಾಗ್ನ ಕೇಳಿದ್ರೆ ಇನ್ನೂ ಹ್ಯಾಶ್ಟ್ಯಾಗ್ ನಿಮಗೆ ಸಜೆಸ್ಟ್ ಮಾಡುತ್ತೆ. ಓಕೆನಾ. ಈಗ ಇಲ್ಲಿ ಬಂದುಬಿಟ್ಟು ನೀವೇನು ಮಾಡಬೇಕಂದ್ರೆ ಇಲ್ಲಿ ಈ ರೀತಿ ಡಾಟ್ಸ್ ಇದೆಯಲ್ಲ ಇದನ್ನೆಲ್ಲ ರಿಮೂವ್ ಮಾಡಬೇಕು. ಈ ರೀತಿ ರಿಮೂವ್ ಮಾಡಿಕೊಂಡು ಈ ರೀತಿ ನೀವು ಹಾಕ್ತಾ ಹೋಗಬೇಕು. ನೋಡಿ ಈ ರೀತಿ ಈ ಡಾಟ್ಸ್ನೆಲ್ಲ ರಿಮೂವ್ ಮಾಡಿಕೊಂಡು ಈ ರೀತಿ 1 by 1 ಈ ರೀತಿ ಹಾಕ್ಕೊಳ್ತಾ ಹೋಗೋದು ಅಷ್ಟೇ. ಓಕೆನಾ. ಈಗ ನೋಡಿ ಎಲ್ಲದನ್ನೂ ನಾನು ಈ ರೀತಿ ಯುವರ್ ಕ್ವರೀಸ್ ಅಂತ ಹಾಕಿಬಿಟ್ಟು ಈ ಕೀವರ್ಡ್ಸ್ನ ಹಾಕಿದ್ದೀನಿ. ಈಗ ನಿಮಗೆ ಟ್ಯಾಗ್ಸ್ ಇದು ಸಿಕ್ಕಿದೆಯಲ್ಲ ಈ ಕೀವರ್ಡ್ಸ್ಗಳನ್ನೇ ಇಲ್ಲಿಂದ ಕಾಪಿ ಮಾಡಿಕೊಂಡು ಒಂದೊಂದನ್ನು ಕಾಪಿ ಮಾಡಿಕೊಂಡು ನೀವೇನು ಮಾಡಬೇಕು ನೋಡಿ ಇಲ್ಲಿಂದ ಕಾಪಿ ಮಾಡ್ಕೊಂಡು ಈ ರೀತಿ ಬ್ಯಾಕ್ ಹೋಗಿಬಿಟ್ಟು ಇಲ್ಲಿ ನಮ್ಮದು ಟ್ಯಾಗ್ಸ್ ಏನಿರುತ್ತಲ್ವ ಈ ಟ್ಯಾಗ್ಸ್ಗೆ ನೀವು ಇಲ್ಲಿ ಪೇಸ್ಟ್ ಮಾಡ್ತಾ ಹೋಗ್ಬೋದು. ಈಗ ನಮ್ಮದು ಟೈಟಲ್ ಕೂಡ ಬರೆದುಕೊಟ್ಟಿದೆ, ಡಿಸ್ಕ್ರಿಪ್ಷನ್ ಆಗಿದೆ, ಕೀವರ್ಡ್ಸ್ ಆಗಿಬಿಟ್ಟು ನಾವು ಇದನ್ನೇ ಹಾಕಬೇಕು. ಇದೇ ಕೀವರ್ಡ್ಸ್ನೇ ನಾವು ಟ್ಯಾಗ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಾಯ್ತಲ್ವಾ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಎಲ್ಲದನ್ನು ನಮಗೆ ಈಸಿಯಾಗಿ ಬರೆದು ಕೊಟ್ಟಿದೆ ChatGPT. ಇನ್ನು ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಮತ್ತೆ ChatGPTಗೆ ಹೋಗ್ಬಿಟ್ಟು ಏನು ಮಾಡೋಣ ನಾವು, ನಮಗೀಗ ವಿಡಿಯೋದು ಎಲ್ಲ ಸಿಕ್ಕಾಗಿದೆ, ಟೈಟಲ್, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ ಎಲ್ಲ. ಈಗ ತಮ್ನೇಲ್ ಐಡಿಯಾ ಬೇಕಾದರೂ ಅದನ್ನು ಕೂಡ ಕೇಳೋಣ. ಈಗ ನೀವು ಏನು ಮಾಡಿದ್ದೀರಾ, ಈಗ ನಮಗೆಲ್ಲ ಬಂದುಬಿಟ್ಟು ಸಿಕ್ಕಾಗಿದೆ. ಈಗ ತಮ್ನೇಲ್ ಯಾವ ರೀತಿ ನಾವು ಕೇಳೋದು ಅಂದರೆ ಫ್ರೆಂಡ್ಸ್ ನೋಡಿ, ಈಗ ನಾನೊಂದು ತಮ್ನೇಲ್ನ ಮಾಡಿಟ್ಟಿದ್ದೀನಿ. ಆ ತಮ್ನೇಲ್ ಫೋಟೋಸ್ನ ಇಲ್ಲಿಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಈ ತಮ್ನೇಲ್ನ ಇಲ್ಲಿಗೆ ಆ್ಯಡ್ ಮಾಡಿಬಿಟ್ಟು ನಾನಿಲ್ಲಿ ಕೇಳ್ತಾ ಇದ್ದೀನಿ, ಈ ತಮ್ನೇಲ್ ಹೇಗಿದೆ, ಈ ತಮ್ನೇಲ್ ಹೇಗಿದೆ ಹೇಳಿ. ನೋಡಿ ಸಿಂಪಲ್ ಭಾಷೆಯಲ್ಲಿ ನಮ್ದು ಯಾವ ಲ್ಯಾಂಗ್ವೇಜ್ ಇದೆ ಯಾವ ರೀತಿ ಬೇಕಾದರೂ ನಾವು ಕೇಳ್ಬೋದು. ಈಗ ನಂದು ಈ ತಮ್ನೇಲ್ ಯಾವ ರೀತಿ ಇದೆ ಅಂತ ಈಗ ನಂದು ಈ ತಮ್ನೇಲ್ ಯಾವ ರೀತಿ ಇದೆ ಅಂತ ಕೇಳಿದ್ದೀನಿ. ನೋಡಿ ಈಗ ಈ ತಮ್ನೇಲ್ ಒಟ್ಟಾರೆ ಅಟೆನ್ಷನ್ ಗ್ರ್ಯಾಬಿಕ್ ಆಗಿದೆ, ಆದರೆ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿದರೆ ಇನ್ನೂ ಪ್ರೊಫೆಷ್ನಲ್ ಆಗಿ ಕ್ಲೀನ್ ಲುಕ್ಕು ಕೊಡ್ಬೋದು. ಮತ್ತು ನೋಡಿ ನನಗೆ ಇಷ್ಟು ಸಜೆಸ್ಟ್ ಮಾಡಿದ್ದಾರೆ ಯಾವ ರೀತಿ ಇದೆ ಮತ್ತು ಇದರಲ್ಲಿ ನಾನು ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ. ಓಕೆನಾ. ಈಗ ತಮ್ನೇಲ್ದು ಕೂಡ ಐಡಿಯಾ ನಮಗೆ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ತಮ್ನೇಲ್ನ ಕೂಡ ನಾನು ಕಳಿಸಿದ್ದೀನಿ. ತಮ್ನೇಲ್ ಫೋಟೋ ಕೂಡ ಹಾಕಿದಾಗ ನಮಗೆ ಯಾವ ರೀತಿ ಚೆನ್ನಾಗಿದೆಯಾ ಇಲ್ವಾ, ಅದರಲ್ಲಿ ಇನ್ನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಎಲ್ಲದನ್ನು ಫುಲ್ ಡೀಟೇಲಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿ ಬರೆದು ಕೊಡುತ್ತೆ. ಓಕೆನಾ ಫ್ರೆಂಡ್ಸ್. ಇದೇ ರೀತಿ ನಿಮಗೇನಾದರೂ ಯಾವ ವೀಡಿಯೋ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೂ ಕೂಡ ನೀವು ಇಲ್ಲಿ ಕೇಳ್ಬೋದು. ಈ ನಿಮ್ಮದು ಟಾಪಿಕ್ ಯಾವ ಕಂಟೆಂಟಲ್ಲಿ ನೀವು ವೀಡಿಯೋ ಮಾಡಬೇಕು ಅನ್ನೋದನ್ನ ಕೇಳಿಬಿಟ್ಟು ನೀವು ಕೇಳ್ಬೋದು. ಈ ಕಂಟೆಂಟಲ್ಲಿ ನಾನು ಯಾವ ವೀಡಿಯೋನ ಮಾಡಬೇಕು, ಇವಾಗ ಟ್ರೆಂಡಿಂಗಲ್ಲಿ ಯಾವುದಿದೆ, ವೈರಲ್ ಯಾವುದು ಆಗುತ್ತೆ ಅಂತ ಕೇಳಿದ್ರೆ ಸಾಕು, ಅದನ್ನು ಕೂಡ ನಿಮಗೆ ಸಜೆಸ್ಟ್ ಮಾಡಿಕೊಡುತ್ತೆ ChatGPT. ಓಕೆನಾ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಈ ChatGPT ಬಂದುಬಿಟ್ಟು ನಿಮಗೆ ಏನು ಟೈಟಲ್, ಟ್ಯಾಗ್ಸ್, ನಿಮಗೇನು ಟೈಟಲ್, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ ಬರೆದು ಕೊಟ್ಟುತ್ತೆ. ಇದೆಲ್ಲ ಬಂದುಬಿಟ್ಟು ರ್ಯಾಂಕಿಂಗ್ ಆಗಿರುವಂಥ ಕೀವರ್ಡ್ಸ್ಗಳು ಮತ್ತು ಹ್ಯಾಶ್ಟ್ಯಾಗ್ಸ್ಗಳು ಅಷ್ಟೇ ಎಲ್ಲದು ರ್ಯಾಂಕಿಂಗ್ ಆಗೋದು. ಇದನ್ನೆಲ್ಲ ನಾವು ಹಾಕಿಬಿಟ್ಟು ಈ ರೀತಿ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ವೀಡಿಯೋದು ಎಲ್ಲ ಇದನ್ನು ಈ ರೀತಿ ಎಕ್ಸ್ಪ್ಲೇನ್ ಮಾಡಿ ಬರೆಯೋದು, ಇದನ್ನೆಲ್ಲ ಮಾಡೋದ್ರಿಂದ ನಮ್ಮದು ವೀಡಿಯೋಗೆ ವ್ಯೂಸ್ ಜಾಸ್ತಿ ಆಗುತ್ತೆ, ಬೇಗನೆ ನಮ್ಮದು ವೀಡಿಯೋ ಬಂದುಬಿಟ್ಟು ಗ್ರೋ ಆಗುತ್ತೆ, ನಮ್ಮ ವೀಡಿಯೋ ಬಂದುಬಿಟ್ಟು ಬೇಗನೆ ವೈರಲ್ ಆಗುತ್ತೆ. ಹಾಗಾಗಿ ನೀವು ಈ ರೀತಿ ChatGPT ಹೆಲ್ಪನ್ನು ತೊಗೊಂಡ್ಬಿಟ್ಟು ನಿಮಗೇನು ವೀಡಿಯೋ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂದರೂ ಕೂಡ ನೀವು ಈ ರೀತಿ ಹೆಲ್ಪನ್ನು ತೊಗೊಳ್ಬೋದು. ನಿಮಗೀಗ ಯಾವ ವೀಡಿಯೋ ಮಾಡಬೇಕು, ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕು ಅನ್ನೋದನ್ನು ನೀವು ಕೇಳಿದ್ರೆ ಸಾಕು, ನಿಮಗೆ ಫಸ್ಟ್ ಯಾವ ರೀತಿ ನಾವು ಎಕ್ಸ್ಪ್ಲೇನ್ ಮಾಡಬೇಕು, ಏನೇನು ಸಸ್ಪೆನ್ಸ್ ಇಡಬೇಕು ವೀಡಿಯೋದಲ್ಲಿ ಎಲ್ಲದನ್ನೂ ಬಂದುಬಿಟ್ಟು ChatGPTನೇ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆನಾ ಫ್ರೆಂಡ್ಸ್. ಈ ರೀತಿ ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ವೀಡಿಯೋಗೆ ವ್ಯೂಸ್ ಬರ್ತಿಲ್ಲ ಅಂದರೆ ಆರಾಮಾಗಿ ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಬೋದು. ಈ ರೀತಿ ಒಂದೆರಡು ಸಲ ನೀವು 1-2-3 ವೀಡಿಯೋನ ಈ ರೀತಿ ChatGPTಯಿಂದ ಈ ರೀತಿ ಟೈಟಲ್, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ ಹಾಕ್ಕೊಂಡು SEO ಮಾಡ್ಕೊಂಡು ನೋಡಿ, ನಿಮ್ಮ ವೀಡಿಯೋ ವ್ಯೂಸ್ ಮಾತ್ರ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಆದರೆ ಅದರಲ್ಲಿ ನಿಮ್ಮದು ವೀಡಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು, ನಿಮ್ಮದು ವೀಡಿಯೋ ಬಂದುಬಿಟ್ಟು ಆಡಿಯನ್ಸಿಗೆ ಅಟ್ರಾಕ್ಟ್ ಆಗಿ ಕೂಡ ಇರಬೇಕು.
ಆದರೆ ಇದ್ರ ಜೊತೆಗೆ ನಿಮ್ಮ ವಿಡಿಯೋ ಕೂಡ ಇನ್ಫಾರ್ಮೇಟಿವ್ ಆಗಿರಬೇಕು, ನಿಮ್ಮ ಆಡಿಯನ್ಸಿಗೆ ಇಷ್ಟ ಆಗುವಂಥ ಒಂದು ಟಾಪಿಕಲ್ಲಿ ನೀವು ಮಾಡಿರಬೇಕು. ಓಕೆನಾ ಫ್ರೆಂಡ್ಸ್, ನೀವು ಹೇಳೋ ರೀತಿ ಕೂಡ ಅದೇ ರೀತಿ ಇರಬೇಕು, ಕ್ಲಾರಿಟಿ ಕೂಡ ಚೆನ್ನಾಗಿರಬೇಕು ವಿಡಿಯೋದು. ಹಾಗಿದ್ರೆ ನಿಮ್ಮ ವಿಡಿಯೋ ಕೂಡ ಬೇಗನೆ ವೈರಲ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಈಗ ನೋಡಿದ್ರಲ್ಲ ChatGPT ಯಾವ ರೀತಿ ನಮಗೆ ಎಲ್ಲದನ್ನು ಜಸ್ಟ್ ಸೆಕೆಂಡ್ಸಲ್ಲಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದೆ ಅಂತ. ಇದನ್ನು ನಾವು ಬೇರೆಯವ್ರಿಗೆ ಹೋಗಿಬಿಟ್ಟು ನನ್ನ ಟೈಟಲ್ ಚೆನ್ನಾಗಿ ಬರೆದಿದ್ದೀನಾ, ಟ್ಯಾಗ್ಸ್ ಕರೆಕ್ಟಾಗಿದೆಯಾ ಚೆಕ್ ಮಾಡಿ, ನನ್ನ ತಮ್ನೇಲ್ ಚೆನ್ನಾಗಿದೆಯಾ ಚೆಕ್ ಮಾಡಿ ಅಂದರೆ ಯಾರೂ ಕೂಡ ನಮಗೆ ಹೇಳಲ್ಲ, ಏನು ಕರೆಕ್ಟಾಗಿ ಸಜೆಸ್ಟ್ ಮಾಡಲ್ಲ. ಈ ChatGPT ನೋಡಿ ಎಷ್ಟು ಆರಾಮಾಗಿ ಎಷ್ಟು ಈಸಿಯಾಗಿ ನಮಗೆ ಎಲ್ಲದನ್ನು ಹೇಳ್ಕೊಟ್ಟಿದೆ. ಓಕೆನಾ ಫ್ರೆಂಡ್ಸ್, ಇದು ನೋಡಿದ್ರಲ್ಲ ಯಾವ ರೀತಿ ನಾವು ChatGPTನ ಯೂಸ್ ಮಾಡಿಕೊಂಡು ಟೈಟಲ್, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್ ಮತ್ತು ನಮ್ಮ ವಿಡಿಯೋ ಎಲ್ಲ SEOನ ಕೂಡ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್, ಇದೇ ರೀತಿ ನೀವು ಕೂಡ ನಿಮಗೆ ಯಾವ ರೀತಿ ವಿಡಿಯೋ ಮಾಡಬೇಕು ಏನು ಗೊತ್ತಾಗ್ತಿಲ್ಲ ಅಂದರೆ ChatGPT ಸಹಾಯದಿಂದ ವಿಡಿಯೋನ ಮಾಡ್ಬೋದು. ಮತ್ತು ವಿಡಿಯೋಗೆ ಟೈಟಲ್, ಡಿಸ್ಕ್ರಿಪ್ಷನ್, ಹ್ಯಾಶ್ಟ್ಯಾಗ್ಸ್ ಆಗಿರ್ಬೋದು ಮತ್ತು ಥಂಬ್ನೇಲ್ನ ಕೂಡ ನೀವು ChatGPT ಸಹಾಯದಿಂದ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.